ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಹಾಕಲು ಸೆಪ್ಟೆಂಬರ್ 16ನೇ ತಾರೀಕಿನಿಂದ ಅಕ್ಟೋಬರ್ 15ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳ ಅರ್ಜಿಯನ್ನು ಇಲ್ಲಿ ನೀಡಿರುವ ವೆಬ್ಸೈಟ್ https://www.rrcpryj.org ಈ ಒಂದು ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ. ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಟೋಟಲ್ ವೇಕೆನ್ಸಿ ನೋಡುವುದಾದರೆ 1679 ಹುದ್ದೆ ಇಲ್ಲಿ ಖಾಲಿ ಇದೆ. ಅದೇ ರೀತಿ ವಯೋಮಿತಿ ನೋಡುವುದಾದರೆ 15 ವರ್ಷದಿಂದ ಗರಿಷ್ಠ 24 ವರ್ಷ. ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. ST-ಯವರಿಗೆ 5 ವರ್ಷ ಮತ್ತು OBC-ಯವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. PWD ಇವರಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅದೇ ರೀತಿ ಇಲ್ಲಿ ನೋಡುವುದಾದರೆ ಇವರು ಅಕ್ಟೋಬರ್ 15, 2000ರಿಂದ 2009 ಒಳಗೆ ಅವರ ಬಾರ್ನ್ ಆಗಿರಬೇಕು. SC-ಯವರು 95ರಿಂದ 2009 ಒಳಗೆ ಜನಿಸಿರಬೇಕು. ST-ಯವರು ಕೂಡ ಸೇಮ್. OBC-ಯವರು 1997ರಿಂದ 2009 ಒಳಗೆ ಜನಿಸಿರಬೇಕು. ಅಂಥವರಷ್ಟೇ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ನೀವು 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳು, ಅದೇ ರೀತಿ ತತ್ಸಮಾನ ಪರೀಕ್ಷೆ, ಅದರ ಜೊತೆ ಸಂಬಂಧಪಟ್ಟ ಟ್ರೇಡಿನಲ್ಲಿ ITI ಕೂಡ ನೀವು ಆಗಿರಬೇಕು. ಮಿನಿಮಮ್ 50% ನೀವು ತೆಗೆದು ಪಾಸ್ ಆಗಿರಬೇಕು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ. ಹುದ್ದೆಗಳ ವಿವರ ನೋಡಿ. ಫಿಟ್ಟರ್, ವೆಲ್ಡರ್, ಅದೇ ರೀತಿ ಮೆಕ್ಯಾನಿಸ್ಟ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್, ಬ್ಲ್ಯಾಕ್ ಸ್ಮಿತ್, ಕಂಪ್ಯೂಟರ್ ಆಪರೇಟರ್, ಹೀಗೆ ಸ್ಟೆನೋಗ್ರಾಫರ್, MFTM, ಹೀಗೆ ಬೇರೆ ಬೇರೆ ಹಲವಾರು ಹುದ್ದೆಗಳು ಇಲ್ಲಿ ಇದೆ. ನಿಮಗೆ ಯಾವ ಒಂದು ಹುದ್ದೆ ಬೇಕಂತ ನೀವು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸುವುದು. ಅದೇ ರೀತಿ ಇದಕ್ಕೆ ಸಂಬಳ ನೋಡುವುದಾದರೆ ಪ್ರತಿ ತಿಂಗಳು ನಿಮಗೆ ಸ್ಟೈಪಂಡ್ ನೀಡಲಾಗುವುದು. ಈ ಒಂದು ಹುದ್ದೆ ಅಪ್ರೆಂಟಿಸ್ ಹುದ್ದೆಗಳಾಗಿದ್ದು, ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಕೂಡ ಇದೆ. 100 ರೂಪಾಯಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ. ಅರ್ಜಿಯನ್ನು ಸಲ್ಲಿಸುವ ಮೊದಲು ಸಂಪೂರ್ಣ ಈ ಒಂದು ನೋಟಿಫಿಕೇಷನನ್ನು ನೀವು ಓದಿಕೊಳ್ಳಿ, ಆಮೇಲೆ ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿ ನೋಡಿ, ಅರ್ಜಿಯನ್ನು ಸಲ್ಲಿಸುವಾಗ ಯಾವ ರೀತಿ ನೀವು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನೋಡಿ, ಫೈಲ್ ಸೈಜ್ 50 KB to 200 KB ಒಳಗಡೆ ನಿಮ್ಮ ಒಂದು ಫೈಲ್ ಇರಬೇಕು. ಸರ್ಟಿಫಿಕೇಟ್ ಫೈಲ್ ನೀವು ರೆಡಿ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು, ಇಲ್ಲದಿದ್ದರೆ ಅದು ಅಪ್ಲೋಡ್ ಆಗುವುದಿಲ್ಲ. ಸೊ ನೀವು ಕೂಡ ನಿಮ್ಮ ಮೊಬೈಲ್ನಿಂದ ನಿಮ್ಮ ಎಲ್ಲ ಮೊದಲು ಸರ್ಟಿಫಿಕೇಟ್ ಫೈಲನ್ನು ನೀವು 50 KB to 200 KBಗೆ ಮೊದಲು ಅಡ್ಜಸ್ಟ್ ಮಾಡಿಕೊಂಡು ಇಟ್ಟುಕೊಳ್ಳಿ. ಆಮೇಲೆ ನೀವು ಈಸಿಯಾಗಿ ಕೂಡ ನಿಮ್ಮ ಮೊಬೈಲ್ನಿಂದಲೇ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನೋಟಿಫಿಕೇಷನ್ ಲಿಂಕನ್ನು ಕೂಡ ನೋಡುವುದು.